ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಧು ವಿಧು ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಮಧು ವಿಧು ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಲ್ಯಾಂಗ್ವೇಜ್ಗಳಲ್ಲಿ ಎಷ್ಟು ಬಜೆಟ್ ಕಲೆಕ್ಟ್ ಮಾಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಮಧು ವಿಧು ಮೂವಿಯಲ್ಲಿ ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮಲಯಾಳಂನ ಹೀರೋಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಹೊಸ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮಧು ವಿಧು ಮೂವಿಯ ಬಜೆಟ್ ಆಗಿರ್ಬೋದು, ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಮತ್ತು ಈ ಮೂವಿಯು 2026ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮಧು ವಿಧು ಮೂವಿಯ ಲ್ಯಾಂಗ್ವೇಜ್ಗಳು ನೋಡೋದಾದರೆ ಮೇನಾಗಿ ಮಲಯಾಳಂನಲ್ಲಿ ತೆರೆಗೊಂಡಿದೆ, ತೆಲುಗಲ್ಲಿ ತೆರೆಗೊಂಡಿದೆ, ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ. ಮತ್ತು ಈ ಮಧು ವಿಧು ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಸಾಂಗ್ಸ್ಗಳನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಸ್ಟೋರಿಯಾಗಿ, ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಟ್ರೈಲರ್ ನೋಡೋದಾದರೆ ಈ ಮೂವಿಯು ಒಂದು ಫ್ಯಾಮಿಲಿ ಮೂವಿಯಾಗಿ, ಒಂದು ಫ್ಯಾಮಿಲಿ ಕಂಟೆಂಟಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ಈ ಮೂವಿಯ ಡೈರೆಕ್ಟರ್ ಏನಪ್ಪ ಅಂತಂದರೆ ಟ್ರೈಲರ್ಗಿಂತ ಫಸ್ಟ್ ಏನಾಗುತ್ತೆ ಅಂತಂದರೆ ಟ್ರೈಲರಲ್ಲಿ ಕೂಡ ತೋರಿಸಿದ್ದಾರೆ ಏನೇನಾಗುತ್ತೆ ಈ ಮೂವಿಯಲ್ಲಿ ಕಾಮಿಡಿ ಸೀನ್ಸ್ಗಳ. ಅದೇ ಮೂವಿಯಲ್ಲಿ ನೋಡೋದಾದರೆ ಮೂವಿಯಲ್ಲಿ ಇಂಟ್ರಲ್ಗಿಂತ ಒಂದು ಸೀನ್ಸ್ಗಳಿರುತ್ತೆ, ಇಂಟ್ರಲ್ ಆದಮೇಲೆ ಕೂಡ ಒಂದು ಸೀನ್ಸ್ಗಳಿರುತ್ತೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ಈ ಮೂವಿಯ ಮೊದಲನೇ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಎರಡು ಫ್ಯಾಮಿಲಿಗಳು ಕೂಡ ಒಬ್ಬ ಹುಡುಗನಿಗೆ ಮದುವೆ ಮಾಡೋಕ್ಕೆ ಹೋಗಬೇಕು ಅಂತ ಕೂಡ ಅಲ್ಲಿ ಇರ್ತಾರೆ. ಆ ಮದುವೆ ಮಾಡೋಕ್ಕೆ ಹೋಗಬೇಕು ಅಂದಾಗ ಏನು ಮಾಡ್ತಾನೆ ಅಂದರೆ ಒಂದು ಮ್ಯಾರೇಜ್ ವಿಷಯವನ್ನು ಸಂಬಂಧ ಪಟ್ಕೊಂಡು ಅವನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನೆ. ಅವ್ರ ಮನೆಯವರು ಕೂಡ ಎಲ್ಲರೂ ಕೂಡ ಒಪ್ಪಿಗೆ ಆಗಿರುತ್ತೆ. ಆ ಒಪ್ಪಿಗೆ ಆಗಿದಾಗ ಏನು ಮಾಡ್ತಾನೆ ಅಂತಾರೆ ಈ ಮಧು ವಿಧು ಅನ್ನೋನು ಕೂಡ ಅಲ್ಲಿ ಸರಿ ಅವರು ಕೂಡ ಇರ್ತಾರೆ, ಅವರ ಫ್ರೆಂಡ್ಸ್ಗಳಾಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಕೂಡ ಇರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇದ್ದಾಗ ಏನು ಮಾಡ್ತಾರೆ ಅಂತಾರೆ ಆ ಮನೆಯಲ್ಲಿ ಅವರ ತಾತನ ಒಂದು ಆತ್ಮ ತಿರುಗಾಡ್ತಾ ಇರುತ್ತೆ. ಅಂದರೆ ಇದೇ ಮೂವಿ ಕಂಟೆಂಟು. ಆತ್ಮನ ಕಂಟೆಂಟ್ ಏನಾಗುತ್ತೆ ಅಂತಾರೆ ಅಲ್ಲೇನಾಗುತ್ತೆ ಇಬ್ಬರ ಮಧ್ಯೆ ಒಂದು ಕ್ಲಾಶಸ್ ಆಗಿರ್ಬೋದು ಮತ್ತು ಇಬ್ಬರ ಮಧ್ಯೆ ಒಂದು ಡಿಸ್ಟಿ ಆಗಿರ್ಬೋದು, ಕರಾಟಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮಧು ವಿಧು ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ಮಲಯಾಳಂನ ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಲಭ್ಯ ಇದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಕಾಮಿಡಿ ಸೀನ್ಸ್ಗಳಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.